ನಮಸ್ತೆ ವೀಕ್ಷಕರೇ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತು ಆಗಸ್ಟ್ 31ರಂದು ಯಾವ್ಯಾವ ರಾಶಿಯವರಿಗೆ ಅಶುಭ, ಯಾವ್ಯಾವ ರಾಶಿಯವರಿಗೆ ಶುಭ ಇರುತ್ತೆ, ಮತ್ತು ಪ್ರಮುಖವಾಗಿ ಒಂದು 3-4 ರಾಶಿಯವರಿಗೆ ಬಹಳ ಅಶುಭ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ಅಂಥ ರಾಶಿಯವರು ಏನು ಮಾಡಬೇಕು, ಅಂಥ ರಾಶಿಯವರು ಏನು ಮಾಡಿದ್ರೆ ಒಳಿತು, ಮತ್ತು ಯಾವ ದೇವರ ಮೊರೆ ಹೋಗಬೇಕು, ಏನು ಪೂಜೆ ಮಾಡಿದ್ರೆ ಒಳಿತು, ಮತ್ತು ಹೇಗಿರಬೇಕು ಇವತ್ತಿನ ದಿನ, ಮತ್ತು ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸಬೇಕು, ಮತ್ತು ಕಲರನ್ನು ನಾವು ಧರಿಸಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ. ಮೇಡಮ್, ಇವತ್ತು ಆಗಸ್ಟ್ 31 ತಿಂಗಳ ಕೊನೆಯ ದಿನ. ಇವತ್ತು ಎಷ್ಟು ವಿಶೇಷ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ, ಇವತ್ತು 31 ಅಂತಂದರೆ ನಂಬರ್ 4 ಬರುತ್ತೆ. ಇವಾಗ 31ನೇ ತಾರೀಕು ಹುಟ್ಟಿರೋರ ಒಂದು ಕ್ವಾಲಿಟಿ ಹೇಗಿರುತ್ತೆ, ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ರಾಶಿ ಭವಿಷ್ಯ ಡೈಲಿ, ಯಾಕಂದರೆ ನಿನ್ನೆ ತಾನೇ ಹೇಳಿದ್ದೆ ನಾನು, ಚಂದ್ರ 2.5 ದಿನ ಒಂದೇ ಕಡೆ ಇದ್ದಾಗ 3 ದಿನ ಕಂಪ್ಲೀಟು ಆ ಒಂದು ದಿನ ಭವಿಷ್ಯ ಹಾಗೇ ಇರುತ್ತೆ. ಸೊ ಈ ನಂಬರ್ ಕ್ವಾಲಿಟಿ ಅಂತ ಬಂದಾಗ 31 ಅಂತಂದರೆ 4ನೇ ನಂಬರ್ಗೆ ಬರುತ್ತೆ. ಇದು 31 ಅನ್ನೋ ನಂಬರಲ್ಲಿ ಯಾರು ಹುಟ್ಟಿರ್ತೀರ ಅವರೆಲ್ಲ ನೋಡಿ 4, 13, 22, 31 ಈ ರೀತಿ ಈ ನಂಬರ್ಗೆ ಬರುತ್ತೆ. ಸೊ ಯಾರ್ಯಾರೆಲ್ಲ 31ನೇ ತಾರೀಕು ಹುಟ್ಟಿರ್ತೀರ ಅವ್ರ ಕ್ವಾಲಿಟಿ ಗುಣ ಹೇಗಿರುತ್ತಪ್ಪ ಅಂತಂದರೆ ನೋಡಿ, ಅವರು ಸ್ವಲ್ಪ, ಯಾಕಂದರೆ 3 ಮತ್ತು 1 ಅಂದರೆ ಗುರು ಮತ್ತು ಸೂರ್ಯನ ಒಂದು ಕ್ವಾಲಿಟಿ ಇರುತ್ತೆ. ಒಂದೊಂದು ಕ್ವಾಲಿಟಿ, ಒಂದೊಂದು ಗುಣ ಇರುತ್ತೆ. 4ನೇ ತಾರೀಕು ಹುಟ್ಟಿರೋರ್ದು ಬೇರೆ, 12ನೇ ತಾರೀಕು ಹುಟ್ಟಿರೋರ್ದು ಬೇರೆ, 22ನೇ ತಾರೀಕು ಹುಟ್ಟಿರೋರ್ದು, 31. ಅದೇ ರೀತಿ 31 ಅಂದಾಗ ಗುರು ಮತ್ತು ಸೂರ್ಯನ ಕಂಪ್ಲೀಟ್ 2 ಮಿಕ್ಸ್ ಆಗಿರುತ್ತೆ. ಹೆಂಗಪ್ಪ ಅಂತಂದರೆ ಇವಾಗ 31ನೇ ತಾರೀಕು ಹುಟ್ಟಿರೋರು ಅತಿ ಹೆಚ್ಚು ಮಾತು ಜಾಸ್ತಿ. ಅಂದರೆ 4 ಅಂತಂದರೆ ರಾಹು ನಂಬರು ಅಂತ ಹೇಳ್ತೀವಿ. 4 ಅಂತಂದ್ರೆ ರಾಹು. ಸೊ ಅತಿ ಹೆಚ್ಚು ಮಾತು ಜಾಸ್ತಿ ಅನ್ನೋದಕ್ಕಿಂತ ಇವರು ತುಂಬ ಕ್ರಿಮಿನಲ್ ಅಂತ ಹೇಳ್ಬೋದು. ಕ್ರಿಮಿನಲ್ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಕಡೆ ಒಳ್ಳೆಯದು ಅಂತಲೂ ಹೇಳ್ಬೋದು, ಒಂದು ಕಡೆ ಕೆಟ್ಟದ್ದು ಅಂತ ಹೇಳ್ಬೋದು. ಯಾಕಂದರೆ ಪ್ರಪಂಚದಲ್ಲಿ ಒಂದೊಂದು ಡೇಟಲ್ಲಿ ಒಬ್ಬೊಬ್ಬರು ಹುಟ್ಟಿರ್ತಾರೆ. ಸೊ ಒಬ್ಬೊಬ್ಬರು ಕ್ವಾಲಿಟಿ, ಒಬ್ಬೊಬ್ಬರು ಒಂದು ಕೆರಿಯರ್ ಬೇರೆ ಬೇರೆ ಥರ ಇರುತ್ತೆ, ಒಬ್ಬೊಬ್ಬರು ಗುಣ ಲಕ್ಷಣಗಳು ಕೂಡ ಬೇರೆ ಬೇರೆ ಇರುತ್ತೆ. ಅದೇ ರೀತಿ 31ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ, ಯಾರ ಮನೇಲಿ 31ನೇ ತಾರೀಕು ಅವ್ರು ಇದ್ದೀರಾ ಅವ್ರು ನೋಡ್ಕೊಳ್ಳಿ. ಅಂದರೆ ಈ ಡೇಟ್ಗೆ, ಈ ನಂಬರ್ಗೆ ಇರೋವಂಥ ಒಂದು ಕ್ವಾಲಿಟಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಇವರು ಬೇರೆಯವ್ರನ್ನ ಜಾಸ್ತಿ ನಂಬೋದಿಲ್ಲ. ಬೇರೆಯವ್ರನ್ನ ತುಂಬ, ಯಾಕಂದರೆ ಫಸ್ಟು ಪ್ರಿಯಾರಿಟಿ ಅವ್ರಿಗೆ ಅವರೇ ಕೊಟ್ಕೊಳ್ತಾರೆ. ಅಂದರೆ ಸೆಲ್ಫ್ ಲವ್ ಮಾಡ್ಕೊಳ್ತಾರೆ. ಅವರು ತುಂಬ ಅತಿಯಾಗಿ ಪ್ರೀತಿಸ್ಕೊಳ್ತಾರೆ. ಅವರಾದಮೇಲೆ ನೆಕ್ಸ್ಟು ಅಂತಾರೆ. ಅದು ಯಾರೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವ್ರು ಯಾರನ್ನೂ ಕೂಡ ಇಲ್ಲ. ಫಸ್ಟು ನಾವು ಚೆನ್ನಾಗಿರಬೇಕು, ಅಂದರೆ ಅವ್ರು ನೋಡ್ಕೊಳ್ಳೋದು ಒಂದು ಫಸ್ಟ್ ಕ್ವಾಲಿಟಿ ಅವ್ರದ್ದು. ಮತ್ತು ಏನು ಕೆಲಸ ಆದರೂ ಅವ್ರ ಕೆಲಸನೇ ಫಸ್ಟ್ ಆಗಬೇಕು, ನಮ್ಮ ಕೆಲಸನೇ ಫಸ್ಟ್ ಆಗಬೇಕು. ಅಂದರೆ ಕೆಲಸಕ್ಕೂ ತುಂಬ ಪ್ರಿಯಾರಿಟಿ ಕೊಡ್ತಾರೆ. ಅದರಲ್ಲೂ ಮುಂದೆ ಇರಬೇಕು, ನಮ್ಮ ಕೆಲಸನೇ ಫಸ್ಟ್ ಆಗಬೇಕು ಅಂತ ನೋಡ್ಕೊಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೋಡಿ, 31ನೇ ತಾರೀಕು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದಾಗಲಿ ಅಥವಾ ಅವ್ರ ಜೊತೆ ಮದುವೆ ಆಗೋದಾಗಲಿ, ಅವರ ಒಂದು ರಿಲೇಷನ್ಶಿಪ್ ಆಗಲಿ ಏನಾದರೂ ಇದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಇವರು ತುಂಬ ವರ್ಷ ಕ್ಯಾರಿ ಮಾಡಲ್ಲ. ಏನಾದರೂ ಸರಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕ್ಯಾರಿ ಮಾಡ್ತಾರೆ. ಅದಾದಮೇಲೆ ಅವರು ಕಟ್ ಮಾಡಿ ಬಿಸಾಕ್ತಾರೆ. ಅಂದರೆ ಅವರ ಅವಶ್ಯಕತೆಗೆ ಮಾತ್ರ ಬಳಸ್ಕೊಳ್ತಾರೆ. ಅದಾದಮೇಲೆ ಅವರು ಏನೇ ಮಾಡಿದ್ರು ಅವರು ಕೇರ್ ಮಾಡೋದಿಲ್ಲ 31ನೇ ತಾರೀಕು ಹುಟ್ಟಿರೋರು. ಸೊ ಈ 31ನೇ ತಾರೀಕು ಹುಟ್ಟಿರೋರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವ್ರಿಗೆ ತುಂಬ ನೋಡಿ, ಗುರು ಅಂತ ಅಂದಾಗ ನಾವು ಸಾತ್ವಿಕ ಗುಣ ಅಂತ ಅಂದ್ಕೊಳ್ತೀವಿ. ಆದ್ರೂ ನೋಡಿ ತುಂಬ ಸನ್ಯಾಸಿ ಆದರೆ ಸನ್ಯಾಸಿ ಆಗ್ತಾ ಇರೋದು, ಅದ್ರ ಬಗ್ಗೆ ಬೋಧನೆಗಳು ಮಾಡೋದು, ಅತಿ ಹೆಚ್ಚು ಅವರು ಯಾವ ಸೆಕ್ಟರಲ್ಲಿ ಇರ್ತಾರೋ ಅದನ್ನು ಅತಿ ಹೆಚ್ಚು ಪ್ರಚೋದನೆ ಮಾಡೋದು. ಅದೇ ರೀತಿ ತುಂಬ 31ನೇ ತಾರೀಕು ಹುಟ್ಟಿರೋರು ಸಿನಿಮಾ ರಂಗದಲ್ಲಿರ್ತಾರೆ, ರಾಜಕೀಯದಲ್ಲಿರ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಹಾಗೆ ಅವರ ಒಂದು ಸ್ಪಿರಿಚುವಲ್ ಏನಿದೆ, ನಾನು ಹೇಳಿದೆ ಮಠ ನಡೆಸೋದು, ಮಠಾಧೀಶರಾಗೋದು, ಸನ್ಯಾಸತ್ವ ತಗೊಳ್ಳೋದು, ಇದೆಲ್ಲವೂ ಕೂಡ 31ನೇ ತಾರೀಕಲ್ಲಿ ಹುಟ್ಟಿರೋರು ಅತಿ ಹೆಚ್ಚು. ಆದರೆ ಅವರು ಇವಾಗ ಒಂದು ಮಠಾಧೀಶರು ಮಠ ನಡೆಸ್ತಾರೆ ಅಂತಂದರೆ ಅವರಂತಾರೆ ಜನ ಸೇವೆ, ಜನಕ್ಕೋಸ್ಕರ ಅಂತ ಹೇಳ್ತಾರೆ. ಆದರೆ ಅದರಲ್ಲೂ ಅವರ ಒಂದು ಸೆಲ್ಫಿಶ್ ಎಷ್ಟಿರುತ್ತೆ ಅಂತಂದರೆ ಅವ್ರು ಹೇಳಿದ ಮಾತು ಇನ್ನೊಬ್ಬರು ಕೇಳೋ ಒಂದು ರೀತಿ ಅವರು ಎಲ್ಲರನ್ನೂ ಅಟ್ರಾಕ್ಟ್ ಆಗಿ ಮಾಡ್ತಾರೆ. ಅದರಲ್ಲೂ 31ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರು ಅತಿ ಹೆಚ್ಚು ಈ ಒಂದು ಕ್ವಾಲಿಟಿನ ಕಂಡಿರ್ತಾರೆ. ಅದೇ ರೀತಿ ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಾಗರತ್ನ ಅಂದ್ಬಿಟ್ಟು. ನಾಗರತ್ನ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು?
ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್ ಹತ್ರ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 19/2 ಹ್ಮ್ 1964 1964. ಸಮಯಮ್ಮ? ಬೆಳಿಗ್ಗೆ 10 ಗಂಟೆ. ಬೆಳಗ್ಗೆ 10 ಗಂಟೆ. ಓಕೆ, ಎಲ್ಲಿ ಹುಟ್ಟಿದ್ದು? ಬೆಂಗಳೂರು ನಾರ್ತ್ ಊರ್ ಕಡೆ, ಬೆಂಗಳೂರೇ. ಗುರೂಜಿ ಇದ್ದಾರೆ, ಮಾತನಾಡಿ ಅವ್ರ ಬಳಿ. ಅಮ್ಮ ನಮಸ್ತೆ. ಮೇಡಮ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ದನ್ನ ಚೆನ್ನಾಗಿ ಇದಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಮ್ಗೆ ತುಂಬಾ ಇಷ್ಟ, ಅದಕ್ಕೆ ಅದೃಷ್ಟ ನಂಗೆ ಇವತ್ತು ಕಾಲ್ ಸಿಕ್ಕಿರೋದು. ಯಾವಾಗ್ಲೂ ಮೈಗೆ ಹುಷಾರು. ಹೇಳಿ ಹೇಳಿ. ಯಾವಾಗ್ಲೂ ಮೈಗೆ ಹುಷಾರಿಲ್ಲ ಮೇಡಮ್, ಅದಕ್ಕೆ ಫೋನ್ ಮಾಡಿ ನಿಮ್ ಹತ್ರ ತಿಳ್ಕೊಳ್ಳೋಣ. ನನ್ನ ನಂಬರ್ ಚೆನ್ನಾಗೈತೆ ಅಂದ್ಬಿಟ್ಟು ಮಾಡಿದೆ, ಸಿಕ್ತು. ಅದೃಷ್ಟ ನಂದು. ಇರ್ಲಿ ಮೇಡಮ್, ನೋಡ್ತಾ ಇರ್ತೀರಾ ನಮ್ಮ ಕಾರ್ಯಕ್ರಮ? ನೋಡ್ತಾ ಇದ್ದೀರಾ? ತುಂಬಾ ನೋಡ್ತೀನಿ, ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್. ನಿಮ್ಗೆ ತುಂಬಾ ಇಷ್ಟ ನೀವು ಮಾತಾಡೋದು. ಓ ನೈಸ್. ನನಗೂ ತುಂಬಾ ಖುಷಿ ಆಗ್ತಿದೆ ನೋಡಿ. ತುಂಬಾ ಡೈಲಿ ನನ್ನ ಕಾರ್ಯಕ್ರಮ ನೋಡುವಂತ ನಮ್ಮ ಒಬ್ರು ಅಭಿಮಾನಿ ಇದ್ದಾರೆ ಅಂತ ನನಗೂ ಖುಷಿ ಆಯ್ತು. ಸೊ ನೋಡಿ ಮೇಡಮ್, ಒಳ್ಳೇದಾಗ್ಲಿ ಅಮ್ಮ. ನಿಮ್ಮ ರಾಶಿ ಬಂದು ಮೇಷ ರಾಶಿ, ಲಗ್ನ ಬಂದು ಮೇಷ ಲಗ್ನ, ಭರಣಿ ನಕ್ಷತ್ರ ಬರುತ್ತೆ ನಿಮ್ದು. ಮೇಷರಾಶಿ, ಭರಣಿ ನಕ್ಷತ್ರ, ಆಮೇಲೆ ವೃಶ್ಚಿಕ ಲಗ್ನ ಅಂದ್ಬಿಟ್ಟು ನಾಗರತ್ನ ಅಂತ ಹೆಸರಿಕವ್ರೆ ಅಂದ್ರು ನನಗೆ ನಮ್ಮ ತಂದೆ. ಹೌದಾ? ಇಲ್ಲ, ನೀವು ಕೊಟ್ಟಿರೋ ಟೈಮಿಂಗ್ಸ್ಗೆ ನೋಡಿ 10 ಗಂಟೆ ಕೊಟ್ಟಿದ್ದೀರಾ. 10 ಗಂಟೆ. 10 ಗಂಟೆಗೆ ನಿಮ್ದು ಮೇಷರಾಶಿ, ಭರಣಿ ನಕ್ಷತ್ರ, ಲಗ್ನ ಮೇಷ ಲಗ್ನನೇ ಬರುತ್ತೆ. ಸೊ ನಿಮ್ಗೆ ನೋಡಿ ಇವಾಗ ಟೈಮ್ ಅಂತ ನಡೀತಾ ಇದ್ರೆ ನಿಮ್ಮ ಟೈಮ್ ಬಂದು 33/2017ರಿಂದ ಗುರುದಶೆ ನಡೀತಾ ಇದೆ ನಿಮ್ಗೆ. ಗುರುದಶೆ ರನ್ನಿಂಗ್ ಅಲ್ಲಿ ಇದ್ದೀರಾ. ಯಾವಾಗ್ಲೂ ಮೈ ಹುಷಾರ ಇರಲ್ಲ ಮೇಡಮ್ ನನ್ಗೆ. ಆಮೇಲೆ ಯಾವ ಮಂಡಿ ನೋವು ಬೇರೆ, ಯಾವಾಗ್ಲೂ ಮಂಡಿ ನೋವು. ನನ್ ಚಿಕ್ಕ ಹುಡುಗಿಯಿಂದನೂ ಮಂಡಿ ನೋವೆ, ಈಗಲ್ಲ. ನೋಡಿ, ನಿಮ್ಗೆ ಗುರು ಶುಕ್ರ ಇಬ್ರು 12ನೇ ಮನೆಗೆ ಬಂದಿದ್ದಾರೆ. ನಿಮ್ಮ ಲಗ್ನದಿಂದ 12ನೇ ಮನೆಗೆ ಗುರು ಶುಕ್ರ ಇದ್ದಾರೆ. ಸೊ ಹಂಗಾಗಿ ಇವಾಗ ನಡೀತಾ ಇರೋ ದಶೆ ಕೂಡ ಅದೇ ಆಗಿರುತ್ತೆ. 12ನೇ ಮನೆ ದಶೆ ನಡೀತಾ ಇದೆ. 2017ರಿಂದ ಈ ದಶೆ ನಡೀತಾ ಇದೆ. ಸೊ ಈ ಟೈಮಲ್ಲಿ ನೀವು ತುಂಬ ಏನಾದರೂ ನೀವು ಗೇನ್ ತಗೊಳ್ಳೋದಕ್ಕಿಂತ ಕಳ್ಕೊಂಡಿರೋದು ಜಾಸ್ತಿ ಇರುತ್ತೆ. ಆ ಥರ ಏನಾದರೂ ಆಗಿದೆಯಾ? ಏನಾದರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ತುಂಬ ಬೇಕಾಗಿರೋ ಒಂದು ವಸ್ತುನ ಕಳ್ಕೊಂಡಿರೋದಾಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸ ಆಗದೆ ಇರೋದಾಗಿರ್ಬೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಮತ್ತು ನೋಡಿ, ಸೂರ್ಯ ಮತ್ತು ಶನಿ ನಿಮಗೆ ಒಟ್ಟಿಗೆ ಇದ್ದಾರೆ. ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಕಂಪ್ಲೇಂಟು ಯಾವುದಾದ್ರೂ ಆಗಿದೆಯಾ? ಆಗಿದೆಯಾ? ನಿಮ್ಮ ಜಾತಕ ಅದನ್ನು ಹೇಳುತ್ತೆ. ಕೋರ್ಟು ಕೇಸ್